ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲ್ಲಿ ಜೋಕಾಲಿ ಯಾರು ಇಲ್ಲಿ ನೂಕುವರು ಯಾರು ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲ್ಲಿ ಜೋಕಾಲಿ ಪ್ರೀತಿಯ ಸೇವಕಿ ಅನುದಿನ ಬಾಳುತ್ತಿಹೆ ತಿರುಗೋ ಈ ಭೂಮಿಯಲ್ಲಿ ನಿಜವಾಗಿ ಬದುಕುತ್ತಿಹೆ ನೋವುಗಳ ಪ್ರೀತಿಸುವೆ ಪ್ರತಿದಿನವೂ ಸಾಧಿಸುವೆ ಕಣ್ಗಳ ಅಂಚಲಿ ಕಣ್ಣೀರು ಕಥೆಯನ್ನು ಹೇಳುತ್ತಿವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲ್ಲಿ ಜೋಕಾಲಿ ನಾಲ್ಕಲ್ಲ ವೇದಗಳು ಅವು ನಿನ್ನಿಂದ ಐದಾಗಿವೆ ಆರಲ್ಲ ಸಾರಗಳು ನಿನ್ನ ಸೇರಿ ಏಳಾಗಿವೆ ಅಡಿಗೆ ಮನೆ ಪ್ರೀತಿಸುವೆ ದಿನ ದಿನವೂ ಸಾಧಿಸುವೆ ಅನ್ಯರ ಬದುಕಿಗೆ ಪನ್ನೀರು ಸ್ವರ್ಗವನ್ನೇ ತೋರುವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲ್ಲಿ ಜೋಕಾಲಿ ಯಾರೋ ಇಲ್ಲಿ ನೂಕುವರು ಯಾರೋ ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ಪಾಪಿ ಪಾಪಿ ಏ, ನಾನ್ ನಿನ್ನ ಲವ್ ಮಾಡ್ದೆ ಅಂತ ಹೊಡಿಲಿಲ್ಲ. ಲವ್ ಮಾಡೋವಾಗಿರೋ ಧೈರ್ಯ ಮನೆಯವ್ರಿಗೆ ಹೇಳೋದಕ್ಕೂ ಇರ್ಬೇಕು. ಆ ಧೈರ್ಯ ಇಲ್ಲ ಅಂದ್ರೆ ಯಾಕೆ ಲವ್ ಮಾಡ್ದೆ? ನಾನು ದಿಲೀಪ್ನ ಲವ್ ಮಾಡಿರ್ಲಿಲ್ವಾ? ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಿ ಅದು ನಿಶ್ಚಿತಾರ್ಥದವರೆಗೂ ಹೋಗಿರ್ಲಿಲ್ವಾ? ಏನೋ ನನ್ ದುರಾದೃಷ್ಟ. ಆದ್ರೆ ಅದ್ಯಾವುದೂ ನಡೀಲಿಲ್ಲ. ಈಗ ಆ ಸಮಸ್ಯೆನೆ ನನ್ ಬಾಳ್ನಲ್ಲಿ ಬಿರುಗಾಳಿ ಆಗಿರೋದು. ಅದ್ ಬಿಡು, ನಾನ್ ಹೇಗೋ ಸರಿ ಮಾಡ್ಕೋತೀನಿ. ಆದ್ರೆ ನೀನ್ ಹೀಗ್ ಮಾಡಿರೋದ್ರಿಂದಾನೆ ನಮ್ಮ ಅರ್ಚನಾ ಸಂಬಂಧ ಕಡ್ದು ಹೋಯ್ತು. ಈಗ ಇದನ್ನೆಲ್ಲ ಹೇಗೆ ಸರಿ ಮಾಡ್ತೀಯಾ? ಏನೋ ಈ ಡ್ರಾಯಿಂಗು ನನ್ ಕಣ್ಣಿಗೆ ಬಿತ್ತು, ನನಗ್ ವಿಷಯ ಗೊತ್ತಾಯ್ತು. ಇಲ್ಲಾಂದ್ರೆ ನನ್ಗೂ ಗೊತ್ತಾಗ್ತಿರ್ಲಿಲ್ಲ. ನೀನ್ ನಿಜ ಹೇಳು ಪ್ರಿಯಾ, ನನ್ ಎಲ್ಲಾ ವಿಷಯನೂ ನಿನ್ ಹತ್ರ ಹೇಳ್ಕೊಂಡಿರ್ಲಿಲ್ವಾ? ಯಾವ್ದನ್ನಾದ್ರೂ ನಿನ್ ಹತ್ರ ಮುಚ್ಚಿಟ್ಟಿದ್ದೀನಾ? ಆದ್ರೆ ನೀನ್ ಈ ಎಲ್ಲಾ ವಿಷಯನೂ ಮುಚ್ಚಿಟ್ಟಿದ್ಯಾ ಅಂದ್ರೆ ಏನೇ ಅರ್ಥ? ನೀವಿಬ್ರು ಓಡೋಗಿ ಮದ್ವೆ ಮಾಡ್ಕೊಂಡು ನಮ್ಮ ಮನೆ ಮಾನ ಮರ್ಯಾದನ ಬೀದಿ ಪಾಲ್ ಮಾಡ್ಬೇಕು ಅಂತ ತಾನೆ? ಅಯ್ಯೋ ಎಲ್ಲ ಕಾವ್ಯ, ಓಡೋಗ್ಬೇಕು ಅಂತಿದ್ದಿದ್ರೆ ಯಾವಾಗ್ಲೂ ಓಡೋಗ್ಬಿಡ್ತಿದ್ದೆ. ಹಾಗೆಲ್ಲ ಓಡೋಗ್ಬಾರ್ದು. ಅಪ್ಪ ಅಮ್ಮನ ಒಪ್ಪಿಗೆ ಪಡೆದೆ ಮದ್ವೆ ಆಗ್ಬೇಕು ಅಂತ ಈ ವಿಷಯ ಮುಚ್ಚಿಟ್ಟೆ.
ನನ್ನಿಂದ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ನಿಮ್ಮಿಬ್ರಿಗೂ ಹೇಗ್ ಲವ್ ಆಯ್ತು? ಅಲ್ಲ, ದೀನಾ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಗೊತ್ತಿದ್ದು ನೀನ್ ಹೇಗೆ ಅವನನ್ನ ಲವ್ ಮಾಡ್ದೆ? ನಾನ್ ಫಸ್ಟ್ ಲವ್ ಮಾಡಿದ್ದು ದೇನಲ್ಲ ಅಲ್ಲ ಕಾವ್ಯ. ಒಂದ್ ತಪ್ಪಾದ ಹುಡ್ಗನ್ ಲವ್ ಮಾಡಿ ನನ್ ಬಾಳ್ನೆ ಹಾಳ್ ಮಾಡ್ಕೊಂಡ್ಬಿಡ್ತಿದ್ದೆ. ಆಗ ಅದಕ್ಕೆ ನನ್ನ ಕಾಪಾಡಿದ್ರು. ಇಷ್ಟೆಲ್ಲ ನಡೆದ್ರು ನಿಂಗೆ ಯಾರಿಗೂ ಹೇಳ್ಬೇಕು ಅನ್ನಿಸ್ಲಿಲ್ಲ ಅಲ್ವಾ? ಹೌದು, ನಿಮ್ಮಿಬ್ರು ಒಡನಾಟ ಇಷ್ಟೇನಾ ಅಥವಾ ಇದಕ್ಕೂ ಮೀರೇನಾದ್ರೂ? ಪ್ರಿಯಾ, ಅಳ್ಬೇಡ್ವೆ. ಸಾರಿ ಕಣೆ, ನಾನು ಯಾವುದೋ ಟೆನ್ಷನಲ್ಲಿ ಆ ರೀತಿ ಕೇಳ್ಬಿಟ್ಟೆ ಅಷ್ಟೆ. ನೀನ್ ನನ್ನ ತಂಗಿ ಕಣೆ. ಮದ್ವೆನೇ ಅಪ್ಪ ಅಮ್ಮನ ಇಷ್ಟದಂತೆ ನಡಿಬೇಕು ಅಂತ ಬಯಸೋ ನೀನು ಯಾವತ್ತೂ ಅಂತ ತಪ್ಪು ನಿರ್ಧಾರ ಮಾಡಲ್ಲ. ನಿನ್ ಮೇಲೆ ಸಂಪೂರ್ಣ ನಂಬಿಕೆ ನನ್ಗಿದೆ ಕಣೆ. ಅಳ್ಬೇಡ. ಅಯ್ಯೋ ಕಾವ್ಯ, ನೀನು ನನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ಯಾ. ಆದ್ರೆ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಯಾರಿಗೂ ಹೇಳೋಕ್ಕಾಗ್ದೆ ಒತ್ತಾಡ್ತಾ ಇದ್ದೀನಿ. ಅಳ್ಬೇಡ ಪ್ರಿಯಾ. ನೋಡು, ದೀನಾನ ನಮ್ಮ ಮನೇಲಿ ಯಾರು ಒಪ್ತೇ ಇದ್ರು ಕೂಡ ಅವನು ಒಳ್ಳೆಯವನಾಗಿ ಬದಲಾಗಿ ಬದುಕ್ತಿದ್ದಾನೆ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ? ನೋಡು, ನೀನು ಬುದ್ಧಿವಂತೆ. ಯಾವುದೇ ಕಾರಣಕ್ಕೂ ರಾಂಗ್ ಡಿಸಿಷನ್ ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ ಕಣೆ. ಆದ್ರೆ ಇಂಥ ವಿಷಯನ ಮುಚ್ಚಿಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ದಿವಸ ಅಂತ ಮುಚ್ಚಿಡಕ್ ಸಾಧ್ಯ? ನನ್ನ ವಿಷಯ ಬಿಡು, ಮ್ಯಾಡಿ ಬಂದ ಕೂಡಲೇ ಎಲ್ಲ ಸರಿ ಹೋಗುತ್ತೆ. ಆದ್ರೆ ನಿನ್ನ ವಿಷಯ ಹಾಗಲ್ಲ ಕಣೆ. ಸರಿ, ನಾನೇ ಅಮ್ಮನ ಹತ್ರ ಮಾತಾಡ್ ನೋಡ್ಲಾ? ಅಯ್ಯೋ ಬೇಡ ಕಾವ್ಯ. ಯಾವತ್ತಾದ್ರೂ ಒಂದ್ ದಿವಸ ಗೊತ್ತಾಗ್ಲೇಬೇಕಲ್ವಾ? ಬೇಡ ಕಾವ್ಯ, ಅವತ್ತು ನೀನೇ ನೋಡಿದ್ಯಲ್ಲ, ಬರೀ ಮಾತ್ಗೆ ಅದಕ್ಕೆ ಕಡೆ ಸಂಬಂಧದಲ್ಲೇ ಕಣ್ಣು ನೋಡೋಣ ಅಂದಿದ್ಕೆ ಅಮ್ಮನೂ ಅಣ್ಣನೂ ಎಷ್ಟು ಕೋಪ ಮಾಡ್ಕೊಂಡ್ರು ಅಂತ. ಈಗ ಈ ವಿಷಯ ಹೇಳಿದ್ರೆ ಅವರು ಸಹಿಸ್ಕೊಳ್ಳೋದೇ ಇಲ್ಲ. ಈಗ ನಿನ್ ವಿಷಯ ಹೇಳಿದ್ರೆ ಅವ್ರು ಹೇಗ್ ಸಹಿಸ್ಕೊಳ್ಳೋದಿಲ್ವೋ ಹಾಗೆ ನನ್ ವಿಷಯ ಕೂಡ. ಸರಿ ಕಣೆ, ಹಾಗಾದ್ರೆ ಹೇಗೆ ವಿಷಯನ ನೀನು? ವೇಟ್ ಮಾಡೋಣ ಕಾವ್ಯ. ಸರಿಯಾದ ಸಮಯ ಬಂದಾಗ ನಾನೇ ಈ ವಿಷಯನ ಹೇಳ್ತೀನಿ. ನಮ್ ಪ್ರೀತಿ ನಿಜವಾದದ್ದು. ಖಂಡಿತ ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಪ್ರಿಯಾ, ಇನ್ನು ರೂಮಲ್ಲಿ ಲೈಟ್ ಉರಿತಾನೆ ಇದೆ, ಮಲಗ್ಲಿಲ್ವಾ? ಕಾವ್ಯ, ಲೈಟ್ ಆಫ್ ಮಾಡು. ಅಮ್ಮ ಬಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಸರಿ, ಮಲ್ಕೋ. ತಗೊಳ್ಳಿ, 100 ರೂಪಾಯಿ ಇದೆ, ಮಿಕ್ಕಿದ್ ನೀವೇ ಇಟ್ಕೊಳ್ಳಿ. ಆಗಲಿ ಸರ್. ಅಮ್ಮ, ಅಮ್ಮ, ರೇವತಿ, ಬನ್ನಿ ಪ್ರೀತಿಯಮ್ಮ, ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀವು ತಿರುಪತಿಗೆ ಹೋಗಿದ್ದು ದರ್ಶನ ಎಲ್ಲ ಚೆನ್ನಾಗಾಯ್ತು ಅಂತ ರೇವತಿ ಹೇಳಿ. ಹೌದು, ಚೆನ್ನಾಗಾಯ್ತು. ನಡ್ಕೊಂಡು ಹೋಗಿದ್ರಿಂದ ಬೇಗನೆ ದರ್ಶನ ಆಯ್ತು. ಸಂತೋಷನಮ್ಮ. ಕಾರ್ ಕಾಣಿಸ್ತಿಲ್ಲ, ಬೀಗ್ರ ಮನೇಲಿಲ್ವಾ? ಅವ್ರೇನೋ ಕೆಲಸ ಇದೆ ಅಂತ ಬೆಳಗ್ಗೆನೆ ಹೋಗಿದ್ದಾರೆ.
ಪಾಪ ಎಲ್ಲದಕ್ಕೂ ಅವರೇ ಓಡಾಡ್ಬೇಕು. ಬಿಸ್ನೆಸ್ ಅಂತ ಆ ಊರು ಈ ಊರೆಲ್ಲ ಸುತ್ತಬೇಕು. ತುಂಬಾ ಕಷ್ಟ ಅಲ್ವಾ? ಕಷ್ಟ ಅಂತ ಮನೇಲಿ ಕೂತ್ಕೊಳ್ಳೋಕಾಗತ್ತಾ? ಮಾಡ್ಲೇಬೇಕು ತಾನೇ. ಹೌದಮ್ಮ, ಇಲ್ಲ ಅಂದ್ರೆ ಇಂಥ ಮನೆ ಕಾರು ಆಸ್ತಿ ಎಲ್ಲ ಮಾಡಕ್ಕಾಗತ್ತಾ? ಅಮ್ಮ ನೀವು ಮಾತಾಡ್ತಾ ಇರಿ, ನಾ ಹೊರಡ್ತೀನಿ. ಎಲ್ಲಿಗೋ? ಕೆಲ್ಸಕ್ಕೆ. ಕೆಲ್ಸಕ್ಕ? ಹೌದಮ್ಮ, ಇಷ್ಟು ದಿನ ರೆಸ್ಟ್ ತಗೊಂಡೆ, ಇನ್ನು ಎಷ್ಟು ದಿನ ಅಂತ ಬಿಟ್ಟು ಊಟ ಮಾಡ್ಲಿ ನೀವೇ ಹೇಳಿ. ಕೆಲ್ಸಕ್ಕೆ ಎಲ್ಲಿಗೆ ಹೋಗ್ತೀಯೋ? ಮೊದಲು ಕೆಲಸ ಮಾಡ್ತಿದ್ನಲ್ಲ ಅದೇ ಆಫೀಸ್ಗೆ. ನನಗೆ ಏಟ್ ಬಿದ್ದಿದ್ರಿಂದ ರಜಾ ಹಾಕಿದ್ದೆ. ಈಗ ಹೋಗಿ ನಡೆದಿರೋ ವಿಷಯ ಎಲ್ಲ ಮ್ಯಾನೇಜರ್ಗೆ ಹೇಳಿ ಮತ್ತೆ ಕೆಲಸಕ್ಕೆ ರೀಜಾಯಿನ್ ಆಗ್ತೀನಿ. ಅಲ್ಲ ಅಳಿಯಂದ್ರೆ, ಈಗ ತಾನೇ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ, ಆಗ್ಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೀರಲ್ಲ. ಹೌದು ವಾಸು, ಇನ್ನೊಂದ್ ಸ್ವಲ್ಪ ದಿನ ಚೆನ್ನಾಗಿ ರೆಸ್ಟ್ ತಗೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಈಗ ನನ್ನ ಆರೋಗ್ಯಕ್ಕೆ ಯಾವ ತೊಂದರೆನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸುಮ್ಮನೆ ಮನೇಲಿರೋದಕ್ಕೆ ಬೋರ್ ಆಗುತ್ತೆ. ಅದು ಅಲ್ಲದೆ ಯಾವ ಕೆಲಸನೂ ಮಾಡದೆ ಮಾವನ ಮನೇಲಿದ್ರೆ ಗೌರವ ಸಿಗುತ್ತಾ? ನಾನು ಕೆಲ್ಸಕ್ಕೆ ಹೋಗ್ತೀನಿ. ಏಯ್ ನಿಂತ್ಕೊಳ್ಳು. ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡೋದಾದ್ರೆ ನೀನು ರೇವತಿ ಈ ಮನೆಯಲ್ಲಿ ಇರೋದು ಬೇಡ. ನಿಮ್ ಬಟ್ಟೆಗಳು ಏನೇನಿದೆಯೋ ಎಲ್ಲ ತಗೊಳ್ಳಿ, ನಮ್ಮ ಮನೆಗೆ ಹೋಗೋಣ. ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ಅಲ್ಲಿಂದ ತಾನೇ ನಾವು ಬಂದಿದ್ದೀಗ. ಹೌದಮ್ಮ, ನಾವ್ ಈಗ ತಾನೇ ಅಲ್ಲಿಂದ ಬರ್ತಿದೀವಿ. ನೀವಿಬ್ರು ಶಾಶ್ವತವಾಗಿ ಇಲ್ಲೇ ಇರ್ತೀರಾ ಅಂತ ತಿಳ್ಕೊಂಡು ನಿಮ್ಮಿಬ್ಬರನ್ನು ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ಆದ್ರೆ ಇದು ಯಾಕೋ ಸರಿ ಬರ್ತಿಲ್ಲಮ್ಮ. ಅದಕ್ಕೆ ನಮ್ಮನೆಗೆ ಹೋಗೋಣ ಬನ್ನಿ. ಯಾಕೆ ಬಿಕ್ತಿಯಮ್ಮ? ಏನಾಯ್ತು ನಿಮ್ಗೆ? ಅವತ್ತು ನೀವು ರಮೇಶ್ ಎಲ್ರೂ ಸೇರಿ ತಾನೇ ಇವ್ರ ಮನೆಯಾಳಿನಾಗಿರ್ಲಿ ಅಂತ ನಿರ್ಧಾರ ಮಾಡಿದ್ದು. ಈಗ ನೋಡಿದ್ರೆ ದಿಢೀರ್ ಅಂತ ತಲೆ ಮೇಲೆ ಕಲ್ಲೆ ಎತ್ತಾಕ್ತಾ ಇದ್ದೀರಲ್ಲ. ಇನ್ನೇನ್ ಮಾಡ್ಲಿ ಬೀಗ್ತಿಯಮ್ಮ, ಅವತ್ತಿನ ಪರಿಸ್ಥಿತಿ ಹಾಗಿತ್ತು, ಇವತ್ತಿನ ಪರಿಸ್ಥಿತಿ ಹೀಗಿದೆ. ಅಲ್ಲ, ಏನಾಗಿದೆ ಸಮಸ್ಯೆ ಅಂತ ಈ ತರ ಮಾತಾಡ್ತಾ ಇದ್ದೀರಲ್ಲ? ಅಳಿಯಂದ್ರಿಗೆ ನಾವೇನಾದ್ರೂ ಕೊರತೆ ಆಗೋ ರೀತಿ ನಡ್ಕೊಂಡಿದೀವಾ? ಅವ್ರೇನಾದ್ರೂ ನಿಮ್ಮ ಹತ್ರ ಬಂದು ಹೇಳಿದ್ರ? ಹಾಗೇನಾದ್ರೂ ಇದ್ರೆ ಹೇಳಿ, ಇನ್ಮುಂದೆ ಆ ತರ ಆಗದಿರೋ ರೀತಿ ಖಂಡಿತವಾಗ್ಲೂ ನೋಡ್ಕೋತೀನಿ. ಚೇಚೆ, ಹಾಗೆಲ್ಲ ಏನೂ ಇಲ್ಲ ಬೀಗ್ತಿಯಮ್ಮ. ನಿಮ್ ಮರ್ಯಾದೆ ಕಾಪಾಡ್ಬೇಕು ಅಂತಾನೆ ನಾನು ಹೀಗೆಲ್ಲ ಮಾತಾಡ್ತಿರೋದು. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ ಗೌರವನ ಕಾಪಾಡೋದಕ್ಕೆ ಮಗಳನ್ನು ಅಳಿಯನ್ನು ನಿಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ಬೀಗ್ತಿಯಮ್ಮ, ಇವನು ಈಗ್ಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೊರಟಿದ್ದಾನೆ. ಅಲ್ಲ, ಇವನು ಈ ಮನೆಯಿಂದಾನೇ ಕೆಲ್ಸಕ್ಕೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಅಕ್ಕಪಕ್ಕದವ್ರು ನೋಡಿದ್ರೆ ಏನಾದ್ರೂ ಅಂತಾರ ಅಲ್ವಾ? ಮೊದ್ಲೆಲ್ಲ ಏನೇನೋ ಹೇಳಿದ್ದಾರೆ, ಈಗ ಇವ್ನು ಇಲ್ಲಿಂದ ಕೆಲ್ಸಕ್ಕೆ ಹೋದ್ರೆ ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ. ಆ ವಿಷಯಗಳೆಲ್ಲ ನಿಮ್ ಕಿವಿಗೆ ಬಿದ್ರೆ ನಿಮ್ ಮನ್ಸಿಗೂ ನೋವಾಗುತ್ತೆ ಅಲ್ವಾ ಬೀಗ್ತಿಯಮ್ಮ? ಅದಕ್ಕೆ ಪ್ರಾರಂಭದಲ್ಲೇ ಬೇಡ ಅಂತ ತಡೀತಿದ್ದೀನಿ. ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಏನಮ್ಮ ರೇವತಿ, ನೀನ್ ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ದೆ ಮಾತಾಡ್ತಿದ್ಯಲ್ಲ. ಅಕ್ಕಪಕ್ಕ ಮನೆಯವರೆಲ್ಲ ನನ್ನನ್ನು ಏನ್ ಕೇಳ್ತಾರೆ ಗೊತ್ತಾ? ನಿಮ್ ಮಗ ವಾಸು ಅವ್ರ ಮನೆ ಅಳಿಯನಾಗಿ ಸುಮ್ಮನೆ ಇದ್ದಾನ, ಮಾವನ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾನ, ಅಥವಾ ಅವ್ರ ಮಾವ ಯಾವ್ದಾದ್ರು ಸಪ್ರೇಟ್ ಆಗಿ ನಿಮ್ ಮಗನಿಗೆ ಬಿಸ್ನೆಸ್ ಹಾಕೊಟ್ಟಿದಾರ ಅಂತ ಕೇಳ್ತಾರೆ. ಅವರು ದೊಡ್ಡ ಶ್ರೀಮಂತರು ಬೇರೆ, ಹಾಗೆ ಹೀಗೆ ಅಂತೆಲ್ಲ ಬಾಯಿ ಬಂದಾಗ ಪ್ರಶ್ನೆ ಕೇಳ್ತಾರೆ. ಅವ್ರಿಗೆಲ್ಲ ಉತ್ತರ ಹೇಳಕ್ಕಾಗದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನ. ರೇವತಿ, ನೀನೇ ಹೇಳಮ್ಮ, ಇವನಿಗೆ ದಿಢೀರ್ ಅಂತ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೊರಟಿದ್ದಾನೆ. ಇವ್ನು ಕೆಲ್ಸಕ್ಕೆ ಹೋದ್ರೆ ಎಲ್ರು ಏನ್ ಹೇಳ್ತಾರೆ ಗೊತ್ತಾ? ಶ್ರೀಮಂತರ ಮನೆ ಅಳಿಯ ಬರೀ 6,000 ರೂಪಾಯಿ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಾನೆ, ಇದಕ್ಕೋಸ್ಕರ ಮನೆ ಅಳಿನಾಗ್ಬೇಕಿತ್ತ ಅಂತ ಕೇಳ್ತಾರೆ. ಆಗ ಅವಮಾನ ಆಗದು ಯಾರಿಗೆ? ನಮ್ ಬೀಗರ್ಗೆ ತಾನೆ. ನೋಡಮ್ಮ ರೇವತಿ, ನಿಮ್ಮ ಅಪ್ಪ ಅಮ್ಮನ್ಗೆ ಅವಮಾನ ಆಗೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನಮ್ಮನೆ ಹೋಗೋಣ ಅಂತ ಕರಿತಿದ್ದೀನಿ. ಏನ್ ಬೀಗ್ತಿಯಮ್ಮ ಇದು? ಮಗಳು ಅಳಿಯ ನಮ್ಮನೇ ಇರ್ತಾರೆ ಅಂತ ನಾವು ಸಂತೋಷವಾಗಿದ್ವಿ. ಈಗ ನೋಡಿದ್ರೆ ದಿಢೀರ್ ಅಂತ ಈ ತರ ಮಾತಾಡ್ತಾ ಇದ್ದೀರಲ್ಲ. ಇನ್ನೇನ್ ಮಾಡ್ಲಿ ಬೀಗ್ತಿಯಮ್ಮ, ಇವನ್ ಬೇರೆ ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂತ ಹಠ ಹಿಡಿತಾ ಇದ್ದಾನೆ. ಅಲ್ಲ, ಇವನ್ ಇಲ್ಲಿಂದನೇ ಕೆಲ್ಸಕ್ಕೆ ಹೋದ್ರೆ ನಿಮಗ್ ತಾನೇ ಅವಮಾನ ಆಗೋದು. ಇವನ್ ಇಲ್ಲಿಂದ ಕೆಲ್ಸಕ್ಕೆ ಹೋಗೋದ್ರ ಬದಲು ನಮ್ಮನೆಯಿಂದನೇ ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂತ ಯಾರ್ಯಾರೋ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ರಿಗೂ ಏನು ಉತ್ತರ ಕೊಡಕ್ಕಾಗತ್ತೆ ಹೇಳಿ? ಬೀಗ್ತಿಯಮ್ಮ, ನೀವೇನು ತಪ್ಪಾಗಿ ತಿಳ್ಕೊಬೇಡಿ, ಇವರಿಬ್ಬರನ್ನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ದುಡುಕ್ಬೇಡಿ ಬೀಗ್ತಿಯಮ್ಮ, ನಾನು ಹೇಳಿದನ್ನು ಸ್ವಲ್ಪ ಕೇಳಿ. ನೋಡಿ, ಅಳಿಯಂದ್ರು ಇಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಅವಮಾನ ಆಗುತ್ತೆ ಅಂತ ತಾನೇ ನೀವು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಬೇಡ, ಅಳಿಯಂದ್ರು ಕೆಲ್ಸಕ್ಕೆ ಹೋಗೋದೇ ಬೇಡ. ಏನತ್ತೆ ಈಗ ಮಾತಾಡ್ತಾ ಇದ್ದೀರಾ? ನಾನು ಕೆಲ್ಸಕ್ಕೆ ಹೋಗದೆ ಮನೇಲೆ ಕೂತ್ಕೊಂಡು ಬಿಟ್ಟು ಊಟ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಕೂಡ ನನಗೆ ಗೌರವ ಕೊಡೋದಿಲ್ಲ, ಕಿಂಡಲ್ ಮಾಡ್ತಾರೆ. ನನಗಾಗಿರೋದಕ್ಕಾಗೋದಿಲ್ಲ. ದುಡಿಯೋದು ಗಂಡಸಿನ ಲಕ್ಷಣ. ದುಡಿಯೋದು ಗಂಡಸರ ಲಕ್ಷಣ ಒಪ್ಕೋತೀನಿ, ಇಲ್ಲ ಅಂತ ನನಗೆ ಹೇಳ್ತಿಲ್ಲಪ್ಪ. ಅಲ್ಲ, ನೀನೇ ಒಂದು ಬಿಸ್ನೆಸ್ ಮಾಡಿದ್ರೆ ನಿನಗೂ ಗೌರವ ಇರುತ್ತೆ, ನಿಮ್ಮ ಅತ್ತೆ ಮಾವನಿಗೂ ಅವಮಾನ ಆಗೋದಿಲ್ಲಪ್ಪ.
ಅದು ಸರಿ ಏನು ನೀನ್ ಬಿಸಿನೆಸ್ ಹೆಂಗ್ ಮಾಡಕ್ಕಾಯ್ತದೆ ನಿನ್ ಕೈನಲ್ಲೇನೋ ದುಡ್ಡಿದ್ಯಾ ಬರೀ ಕೈನಲ್ಲಿ ಹೆಂಗೋ ಬಿಸಿನೆಸ್ ಮಾಡಕ್ಕಾಗತ್ತೆ ಸರಿ ನೀನ್ ಹೊರಡು. ಏನಮ್ಮ ಮಾತಾಡ್ತಾ ಇದೀಯ ನೀನು? ನೀನ್ ಮಾತಾಡ್ತಿರೋ ರೀತಿ ನೋಡಿದ್ರೆ ನಮ್ಮ ಮಾವ ನನಗೆ ಬಿಸ್ನೆಸ್ ತಗೊಡ್ಬೇಕು, ನಾನು ಅದನ್ನ ನೋಡ್ಕೋಬೇಕು ಅನ್ನೋ ರೀತಿ ಇದೆಯಲ್ಲ. ಅಯ್ಯೋ ನೀನೇನೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಾನೇನೋ ದೊಡ್ಡದಾಗ ಆಸೆ ಪಟ್ಟು ತರ ಮಾತಾಡ್ತಿದ್ಯಲ್ಲ. ಅಕ್ಕಪಕ್ಕದವ್ರು ಹಂಗೆಲ್ಲ ಮಾತಾಡ್ತಾರೆ ಅಂತ ಹೇಳ್ದೆ ಅಷ್ಟೇ. ಅಕ್ಕಪಕ್ಕದವ್ರು ಮಾತಾಡ್ತಾರೆ ಅಂತ ನಾವೇನೇನೋ ಮಾಡೋದಿಕ್ಕಾಗುತ್ತಾ? ಅಥವಾ ನಮ್ಮ ಮಾವನ್ ಕೇಳೋದಿಕ್ಕಾಗುತ್ತಾ? ಹಾಗಲ್ಲ ಕಣೋ, ನಾವು ಮಧ್ಯಮ ವರ್ಗದ ಕುಟುಂಬದವ್ರು, ನಾವು ಅಕ್ಕಪಕ್ಕದವ್ರಿಗೆ ಎದುರ್ಕೊಂಡೇ ಬದುಕಬೇಕಾಗತ್ತೆ. ಈಗೇನು ನಾನು ಇಲ್ಲಿಂದ ಕೆಲ್ಸಕ್ಕೆ ಹೋಗ್ಬಾರ್ದು, ನಮ್ಮ ಮನೆಯಿಂದಾನೇ ಕೆಲ್ಸಕ್ಕೆ ಹೋಗ್ಬೇಕು, ಹೌದು ತಾನೇ? ಹೌದು. ಬಾ ಹೋಗೋಣ. ಅಳಿಯಂದ್ರೆ ಅವಸರ ಪಡ್ಬೇಡಿ. ನೋಡಿ, ನಮ್ಗಿರೋದು ಒಬ್ಳೆ ಮಗಳು, ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೀವಿ ಅಂತ ನಿಮ್ಗೆ ಗೊತ್ತು. ಬೀತ್ಯಮ್ಮ ಹೇಳ್ತಿರೋದು ಸರಿನೇ, ಆದ್ರೆ ನಿಮ್ ಮಾವ ಬರ್ಲಿ, ಈ ವಿಷಯವಾಗಿ ಮಾತಾಡಿ ನಿಮ್ಗೊಂದು ಬಿಸ್ನೆಸ್ ಹಾಕೊಡಿ ಅಂತ ನಾನು ಹೇಳ್ತೀನಿ. ಬೇಡ ಅತ್ತೆ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನನಗೆ ಮನೆ ಹಳೆ ಆಗಿರೋದಕ್ಕೆ ಇಷ್ಟ ಇಲ್ಲ. ಏನೋ ನೀವು ನಮ್ಮಮ್ಮ ನಮ್ಮಣ್ಣ ಕೇಳ್ಕೊಂಡ್ರಿ ಅಂತ ಒಪ್ಕೊಂಡಿದ್ದೆ ಅಷ್ಟೇ. ಈಗ ನೀವು ನನಗೆ ಬಿಸ್ನೆಸ್ ಹಾಕ್ಕೊಟ್ರೆ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತ ಜನ ಅಂದ್ಕೊತಾರೆ. ಬೇಡ ಅತ್ತೆ, ಇದು ಸರಿ ಬರೋದಿಲ್ಲ. ಅಳಿಯಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವಿಬ್ರು ಪ್ರೀತಿ ಮದ್ವೆ ಮಾಡ್ಕೊಂಡ್ ಕಾರಣ ನಾವೇನು ಮಾಡೋಕ್ಕಾಗ್ಲಿಲ್ಲ. ಅದೇ ನಾವೇ ಏರ್ಪಾಡು ಮಾಡಿ ಮದ್ವೆ ಮಾಡಿದ್ರೆ ರೇವತಿಗೆ ಒಡವೆ ವಸ್ತ್ರ ಅಂತೆಲ್ಲ ಮಾಡ್ತಿದ್ವಿ, ನಿಮ್ಗೂ ಬಿಸ್ನೆಸ್ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ವಿ. ಈಗಲೂ ಹಾಗೆ ಅನ್ಕೊಳ್ಳಿ. ಬೇಡ ಅತ್ತೆ, ನೀವು ಏನೇನೋ ಮಾತಾಡಿ ನನಗೆ ಸಮಾಧಾನ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ಇದು ಸರಿ ಬರೋದಿಲ್ಲ. ಏನ್ ರೇವತಿ, ನಿಮ್ಮಮ್ಮ ಏನೇನೋ ಮಾತಾಡ್ತಾ ಇದ್ದಾರೆ, ನೀ ನೋಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲ. ವಾಸು, ನಿನ್ಗೊಂದ್ ಬಿಸ್ನೆಸ್ ವ್ಯವಸ್ಥೆ ಮಾಡಿ ಅಂತ ನಾನು ಅಪ್ಪನ ಹತ್ರ ಹೇಳ್ಬೇಕಂತಿದ್ದೆ. ಆದ್ರೆ ಏನ್ ಹೇಳ್ತಾರೋ ಅಂತ ಭಯ ಪಡ್ತಾ ಇದ್ದೆ. ಈಗ ಅಮ್ಮ ಮತ್ತೆ ಅತ್ತೆ ಮಾತಾಡೋದು ಸರಿ ಅನಿಸ್ತಾ ಇದೆ. ಹಾಗಾದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಸ್ವಾಭಿಮಾನನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯ ವಾಸು? ಅಲ್ಲ, ಇದೆಲ್ಲ ಪ್ರಪಂಚದಲ್ಲಿ ನಡೆಯೋದೇ ತಾನೇ. ನಾಳೆ ನಮ್ಮ ರಾಣಿಗೆ ಮದ್ವೆ ಆದ್ರೆ ಬರೋ ಗಂಡಿಗೆ ಇದನ್ನೆಲ್ಲ ನಾವು ಮಾಡ್ಲೇಬೇಕಲ್ವೇನೋ? ನೋಡು, ಅವ್ರ ಮನ್ಸನ್ನ ನೋಯಿಸೋದು ಬೇಡ ಕಣೋ. ಹೌದು ವಾಸು, ಸರಿ ಅಂತ ಹೇಳು. ಕೋಪ ಮಾಡ್ಕೋಬೇಡಿ ಅಳಿಯಂದ್ರೆ, ಒಪ್ಕೊಳ್ಳಿ. ನಾನು ಅವ್ರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀನಿ. ಪಾಪ ಕಣೋ, ಇವ್ರು ಅಷ್ಟೊಂದು ಕೇಳ್ಕೊತಿದ್ದಾರೆ, ಸರಿ ಅಂತ ಹೇಳ. ನೀವೇನೇ ಹೇಳ್ತೀರಾ, ಆದ್ರೆ ಮಾವ ಒಪ್ಕೋಬೇಕಲ್ಲ. ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನೀವ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಅವ್ರ ಹತ್ರ ಏನ್ ಹೇಳ್ತೀರಾ? ಅಳಿಯಂದ್ರು ಆಸೆ ಪಡ್ತಿದ್ದಾರೆ, ಅವ್ರಿಗೊಂದು ಬಿಸ್ನೆಸ್ ಹಾಕೊಡಿ ಅಂತ ಹೇಳ್ತೀರಾ? ಹಾಗೆ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ? ವಾಸು, ಒಂದೊಂದ್ ವಿಷಯಕ್ಕೂ ಯಾಕೆ ಹೀಗೆ ವಾದ ಮಾಡ್ತೀಯಾ? ನೀನ್ ಕೇಳ್ದೆ ಅಂತ ನಾವ್ ಹೇಳ್ತೀವಾ? ನಾವೇ ಎಲ್ಲ ಆಸೆ ಪಡ್ತಿದೀವಿ ಅನ್ನೋ ರೀತಿ ಕೇಳ್ತೀವಿ, ಸರಿನಾ? ಸರಿ, ನೀವೆಲ್ಲ ಇಷ್ಟೊಂದು ಕೇಳ್ಕೊತಾ ಇದ್ದೀರಾ, ನಿಮ್ಗಿಷ್ಟ ಬಂದಂಗೆ ಮಾಡಿ. ಈಗ ಸಮಾಧಾನ ಆಯ್ತಾ ಬೀಗ್ತಿಯಮ್ಮ? ಸರಿ, ಏನ್ ತಗೋತೀರಾ? ಏನ್ ಕೊಡ್ಲಿ? ಏನು ಬೇಡ ಬೀಗ್ತಿಯಮ್ಮ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಇನ್ನೊಂದ್ಸರಿ ಬಂದು ನಾನು ಬೇಕಾದ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ತೀನಿ. ನಾನೇನ್ ಬರ್ಲಾ? ಸರಿ ಅಮ್ಮ ರೇವತಿ, ನಾನು ಬರ್ತೀನಮ್ಮ. ಸರಿ ಅತ್ತೆ. ಹೋಗ್ಬನ್ನಿ.